ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. Bye. ಆಕ್ಚುಲಿ ಇದಕ್ಕೆ ಆನ್ಸರ್ ಯಾರಿಗೂ ಗೊತ್ತೇ ಇಲ್ಲ. ಇಂಗ್ಲಿಷ್ ಓದಿದವ್ರಿಗೂ ಗೊತ್ತಿಲ್ಲ. ನಿಮ್ಮ ಹೆಸರೇನು? ಉತ್ತರ ಕನ್ನಡದವ್ರ ನೀವು? ನಮ್ಗೆ ಹೆಂಗ್ ಗೊತ್ತಾಯ್ತು ನೋಡ್ರಿ. ಹಂಗೆ ನಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ನಾವು ಫೇಸ್ ನೋಡ್ಬಿಟ್ರೆ ಹೇಳ್ಬಿಡ್ತೀವಿ. ನೋಡಿ ಇನ್ನೂ ಮಾತಾಡಲ್ಲ ನಿನ್ನ ಹತ್ರ. ಸೈಡಿಗೆ ಬನ್ನಿ, ಎಲ್ಲ ಸೈಡಿಗೆ ಬರ್ರಿ. ಓಕೆ, ಹಾಯ್. ನಿಮ್ಮ ಹೆಸರೇನು? ರಕ್ಷಿತಾ ಅಂತ ಏನ್ ಮಾಡ್ತಾ ಇದ್ದೀರಾ? B.Ed ಮಾಡ್ತಿದ್ದೀವಿ. B.Ed ಯಾವ ಊರು ನಿಮ್ದು? ನಮ್ದು ಪಾಗೋಡ ಸೈಡ್ ಮಧುಗಿರಿ ಅಂತ. ಹೌದಾ? ಓಕೆ, ನಿಮ್ಗೊಂದು ಪ್ರಶ್ನೆ. ನಿಮ್ಗೆ ಯಾರು ಗೊತ್ತಿದ್ರೆ ಹೇಳ್ಬೇಡಿ ಆಯ್ತಾ. ನಾವು ಸತ್ತ ಮೇಲೂ ಜನ ನಮ್ಮನ್ನ ಜ್ಞಾಪಿಸ್ಕೋಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಈ ಸಮಾಜಕ್ಕೆ ಏನಾರ ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು. ಏನ್ ಮಾಡ್ಬೇಕು ಅಂತದು? ಒಳ್ಳೆ ಕೆಲಸ ಅಂತ ಅಂದ್ರೆ ಹಾ. ಸಮಾಜಕ್ಕೆ ಯಾರಿಗಾದ್ರೂ ಒಬ್ರಿಗೆ ನೀವು ಹೇಳ್ಬಿಡಿ. ನಿಮ್ಗೆ ಒಬ್ಬೊಬ್ರಿಗೆ ಆನ್ಸರ್ ಕೇಳ್ತೀನಿ, ಅವ್ರು ಹೇಳಿ ಅವಾಗ. ಹಾ, ಹೇಳಿ. ಒಬ್ರು ಕೆಟ್ಟದ್ ಬಯಸ್ದೆ ಒಳ್ಳೇದ್ ಬಯಸ್ಬೇಕು. ಅವಾಗ ಧ್ಯಾನ ಜ್ಞಾಪಿಸ್ಕೋತಾರ? ಜನ ಇಲ್ಲಪ್ಪ. ಕೆಟ್ಟದ್ ಮಾಡಿದ್ರು ನೆನೆಸ್ಕೊಳ್ತಾರೆ, ಒಳ್ಳೇದ್ ಮಾಡಿದ್ರು ನೆನೆಸ್ಕೊಳ್ತಾರೆ. ಹೆಂಗಿದ್ರು ಜನದ ಹತ್ರ ಕಷ್ಟನೇ. ಬಟ್ ನಮ್ ಮನ್ಸಿಗೆ ಒಳ್ಳೇದ್ ಅನ್ಸ್ಬೇಕು ಅಂತ ಅಂದ್ರೆ ಒಳ್ಳೇದ್ ಮಾಡ್ಬೇಕು. ಒಳ್ಳೇದ್ ಮಾಡ್ಬೇಕು. ನಾವು ಒಳ್ಳೇದ್ ಮಾಡಿದ್ರೆ ಪಕ್ಕ ಜ್ಞಾಪಿಸ್ಕೊಳ್ತಾರ? ನಾನು ಸುಮಾರು ಜನಕ್ಕೆ ನೋಡಿದ್ಯಪ್ಪ ಒಳ್ಳೆಯವ್ರು ಮಾಡಿದವ್ರು. ನಾನು ಎಷ್ಟೋ ಜನಕ್ಕೆ ಒಳ್ಳೆ ನನ್ಗೆ ಯಾರು ಜ್ಞಾಪಿಸ್ಕೊಂಡೇ ಇಲ್ಲ. ಮತ್ತೆ ಯಾವ ತರ ಜ್ಞಾಪಿಸ್ಕೊಳಂಗ್ ಮಾಡ್ಬೇಕು? ಅಂದ್ರೆ ನಾವ್ ಇವಾಗ ಒಳ್ಳೇದ್ ಮಾಡ್ತೀವಿ. ಕೆಲವೊಬ್ಬರಿಗೆ ಕೆಟ್ಟದಾಗ ಕಾಣಿಸುತ್ತೆ, ಕೆಲವೊಬ್ರಿಗೆ ಒಳ್ಳೇದಾಗ ಕಾಣಿಸುತ್ತೆ. ಟೂ ಟೈಪ್ಸ್. ಎಲ್ರು ಒಂದೇ ತರ ಇರಲ್ಲ ತಾನೆ. ಹಂಗ ಹಾ. ಇದೇನ ಆನ್ಸರ್ ನಿಮ್ದು? ಹೌದು. ನಿಮ್ಗೆ ಆನ್ಸರ್ ಹೇಳ್ತೀನಿ ಹೆಂಗೆ ಅಂತ. ಹೆಸರು ಮಾಡೋದು ಹೇಳ್ಕೊಡ್ತೀನಿ, ಹಂಗೆ ಕಲೀರಿ. ಈ ಕಡೆ ಬನ್ನಿ. ಯಾವ ಊರ್ರಿ? ನಮ್ದು ಗಂಗಾವತಿ. ಗಂಗಾವತಿ. ಓಹೋ. ಓಕೆ, ಏನ್ ಮಾಡಕ್ತೀರಿ? ನಾ B.Ed ಮಾಡ್ತಾ ಇರೋದು. B.Ed ಮಾಡ್ತಾ ಇದ್ದೀರಾ? ಓಕೆ. ನಾ ಯಾರು ಗೊತ್ತಾಯ್ತಾ? ಇಲ್ಲ. ಇಲ್ವಾ? ಒಳ್ಳೇದಾಯ್ತು ಬಿಡಿ. ಓಕೆ, ಸರಿ. ನಿಮ್ಗೊಂದು ಪ್ರಶ್ನೆ. ನಮ್ಮನ್ನ ಜನ ಜ್ಞಾಪಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಒಂದ್ ಕೆಟ್ಟದ್ ಮಾಡಿರ್ಬೇಕು, ಇಲ್ಲ ಒಂದ್ ಒಳ್ಳೇದ್ ಮಾಡಿರ್ಬೇಕು. ಅದೇ ನಾವು ಸತ್ತ ಮೇಲೆ ಜ್ಞಾಪಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಹಾಯ್ ಹಾಯ್. ನಾವ್ ಸತ್ ಮೇಲೆ ನಮ್ ನೆನೆಸ್ಕೋಬೇಕಂದ್ರೆ ನಾವ್ ಏನಾದ್ರೂ ಸಾಧನೆ ಮಾಡಿರ್ಬೇಕು. ಏನ್ ಸಾಧನೆ ಮಾಡ್ಬೇಕು? ಸಾಧನೆ ಮಾಡೋದು ಜ್ಞಾಪಿಸ್ಕೋತಾರ? ಫ್ರೀಡಮ್ ಫೈಟರ್ ಅಲ್ಲಿ ನಾವು ಒಬ್ರಾಗಿರ್ಬೇಕು. 3 ಜನ ಮಾತ್ರ ಜ್ಞಾಪಿಸ್ಕೋಬೇಕು ನಿಮ್ಮ ಏರಿಯಾದಲ್ಲಿ. ಅವಾಗ ಏನ್ ಮಾಡ್ಬೇಕು? ಫೇಮಸ್ ಆಗಿರ್ಬೇಕು. ಏನ್ ಮಾಡ್ಬೇಕು? ಫೇಮಸ್ ಯಾವ ತರ? ಹೀರೋಯಿನ್ ಆಗ್ಬೇಕು. ಹೀರೋಯಿನ್ ಆದ್ರೆ ಫೇಮಸ್ ಆಗ್ಬಿಡ್ತಾರ? ಅವಾಗೆಲ್ಲ ಜ್ಞಾಪಿಸ್ಕೋತಾರೆ. ನಾವು ಸತ್ತ ಮೇಲೆ ಜ್ಞಾಪಿಸ್ಕೋತಾರೆ. ಓ, ಹೀರೋಯಿನ್ ಸತ್ತೋರ್ಲು ಅಂತಾರ ಅನ್ಬೋದು. ಅನ್ಬೋದು. ಓಹೋ, ಹಂಗೆ. ಓಕೆ, ಸರಿ. ಇದೇನಾ ನಿಮ್ಮ ಆನ್ಸರ್? ನಿಮ್ ಕೇಳ್ತೀನಿ. ಹಾಯ್, ನಿಮ್ಮ ಹೆಸರೇನು? ಸಂಗೀತ. ಸಂಗೀತ ಅವ್ರು ಏನ್ ಮಾಡ್ತಿದ್ರಿ? ಮುಂದೆ ಬರ್ರಿ. B.Ed. ಓಕೆ, ಯಾವ್ರು ನಿಮ್ದು? ರಾಯಚೂರು. ಓಕೆ, ಉತ್ತರ ಕರ್ನಾಟಕ. ಓಕೆ, ನೀವ್ ಹೇಳ್ರಿ. ಜನ ನಮ್ಮನ್ನ ಸತ್ತ ಮೇಲೂ ಜ್ಞಾಪಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಬಡವರಿಗೆ ಅನಾಥಾಶ್ರಮಕ್ಕೆ ಏನಾದ್ರೂ ಸಹಾಯ ಮಾಡ್ಬೇಕು. ಅವಾಗ ಜನ ಜ್ಞಾಪಿಸ್ಕೋತಾರ ನಮ್ಮನ್ನ? ಮಕ್ಕಳು ನೆನ್ಪು ಮಾಡ್ಕೊಂತಾರ. ಮಕ್ಕಳು ನೆನ್ಪು ಮಾತಾಡ್ತೀನಿ ಇರ್ರಿ, ಬಂದೆ. ಹೇಳಿ ಹೇಳಿ. ಮಕ್ಕಳು ನೆನ್ಪು ಮಾಡ್ಕೊಂತಾವಲ್ಲ, ನಮ್ಮಿಂದ ಸಹಾಯ ತಗೊಂಡವ್ರ ಅನಾಥಾಶ್ರಮದ. ಅವ್ರು ಜ್ಞಾಪಿಸ್ಕೊಳ್ತಾರೆ ಅಂತ. ನಾವು ಸತ್ತ ಮೇಲೆ ಅವ್ರೇ ಜ್ಞಾಪಿಸ್ಕೊಳ್ಳೋದು ನಮ್ಮನ್ನ. ಹೌದಾ? ಸೊ ಒಳ್ಳೇದ್ ಮಾಡಿದ್ರೆ ಖಂಡಿತ ಜ್ಞಾಪಿಸ್ಕೋತಾರೆ. ಆದ್ರೆ ಬಟ್ ಜನ ತುಂಬಾ ಜ್ಞಾಪಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಹಾಯ್, ನಿಮ್ಮ ಹೆಸರೇನು? ದೀಪಾ. ದೀಪ ಅವ್ರು ಏನ್ ಮಾಡ್ತಾ ಇದ್ದೀರಿ? B.Ed ಮಾಡ್ತಿದ್ವಿ. ಎಲ್ಲ B.Ed? ಓಕೆ, ಸೂಪರ್. ಕಂಪ್ಲೀಟ್ ಆಯ್ತಾ? ಇಲ್ಲ, ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್? ಎಷ್ಟು ವರ್ಷ ಇರುತ್ತೆ ಅದು ಕೋರ್ಸು? 2 years. 2 years. ಇನ್ನ ಸೆಕೆಂಡ್ ಇಯರ್ ಇದು ರನ್ನಿಂಗು. ಸೊ ಮುಗಿದ್ಬಿಡುತ್ತೆ ಈ ವರ್ಷ. 2025ಕ್ಕೆ ಟೀಚರ್ ನೀವು ನೆಕ್ಸ್ಟು. ಓಕೆ, ಯಾವ ಸ್ಕೂಲ್ ಸೇರ್ಕೋಬೇಕು ಅನ್ಕೊಂಡಿದ್ದೀರಾ? ಇಲ್ಲಿ ನಿಮ್ಮೂರಲ್ಲೇನಾ ಇಲ್ಲ ಬೆಂಗಳೂರಲ್ಲ? ಚಿತ್ರದುರ್ಗದಲ್ಲಿ. ಓಕೆ, ಸರಿ. ನೀವು ಹೇಳಿ. ನಾವು ಸತ್ತ ಮೇಲೂ ಜನ ನಮ್ಮನ್ನ ಜ್ಞಾಪಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಒಂದೇನಾದ್ರೂ ಅಚೀವ್ ಮಾಡಿರ್ಬೇಕು. ಏನ್ ಅಚೀವ್ ಮಾಡ್ಬೇಕು? ಏನಾದ್ರೂ ಸೊಸೈಟಿಯಲ್ಲಿ ಏನಾದ್ರೂ ಒಂದು ಹೆಸರು ಮಾಡಿರ್ಬೇಕು. ಏನಾದ್ರೂ ಒಂದು ಸೋಷಿಯಲ್ ಸೇವೆನ, ಸಮಾಜ ಸೇವೆಯನ್ನು ಮಾಡಿರ್ಬೇಕು. ಸಮಾಜ ಸೇವೆ ಮಾಡಿರ್ಬೇಕು. ಓಕೆ, ಅದು ಬಿಟ್ಟು ಇನ್ನೇನಿಲ್ಲ. ಅಷ್ಟು ಮಾಡಿದ್ರೆ ಜ್ಞಾಪಿಸ್ಕೋತಾರೆ ನಮ್ಮನ್ನ? ಹೌದು. ನಾವ್ ಏನಾದ್ರೂ ಒಂದು ಒಳ್ಳೇದ್ ಮಾಡಿರ್ತೀವಿ ಅಂದ್ರೆ ಅದ್ ನೆನ್ಸ್ಕೊಳ್ತಾರಲ್ವಾ? ನೆನ್ಸ್ಕೊತಾರೆ. ಜನ ಜ್ಞಾಪಿಸ್ಕೋತಾರ ಅವಾಗ ನಾವು ಒಳ್ಳೇದ್ ಮಾಡಿದ್ರೆ. ಹೌದು. ಇಲ್ಲ, ನಾನು ಇನ್ನೊಂದು ನಿಮ್ಗೆ ಫೇಮಸ್ ಆಗೋದಕ್ಕೆ ಹೇಳ್ಕೊಡ್ತೀನಿ. ಬೇಗ ಫೇಮಸ್ ಆಗ್ಬೇಕು. ಹೀರೋಯಿನ್ ಆಗೋದು ಬೇಡ, ಹೀರೋ ಆಗೋದು ಬೇಡ. ಹೇಳ್ಕೊಡ್ತೀನಿ ನಿಮ್ಗೆ ಹೆಂಗ್ ಫೇಮಸ್ ಆಗ್ತೀರಂತ. ಆಯ್ತಾ? ಯಾವ ತರ ಹೇಳಿ. ಬರ್ರಿ, ಮುಂದೆ ಬರ್ರಿ. ಏನ್ ಗೊತ್ತಾ, ನಿಮ್ ಊರ್ ಒಳಗಡೆ ಎಲ್ಲಾರ ಹತ್ರ ಸಾಲ ಮಾಡ್ಕೊಂಬಿಡ್ರಿ. 5,000 10,000 ಎಲ್ಲರ ಕಡೆ ಇಸ್ಕೊಂಬಿಡ್ರಿ. ಸತ್ತ ಮೇಲೆ ನೋಡ್ರಿ ಬಂದ್ಬಿಟ್ಟು ಹೆಂಗೆ. ಏನ್ ಗೊತ್ತಾ, ಊರೆಲ್ಲ ಸಾಲ ಮಾಡ್ಬೇಕಂತೆ. ಅವಾಗ ಜನ ನಮ್ಮ ಜ್ಞಾಪಿಸ್ಕೊಂತಾರೆ. ನನ್ನ ಮಗ ನಾನು ದುಡ್ಡು ತಗೊಂಡದ, ನನ್ನ ಮಗಳು ನಾನು ದುಡ್ಡು ತಗೊಂಡೋಗ್ಬಿಟ್ಲು ಎಲ್ಲ ಒತ್ಕೊಂಡು ಅಂತ. ಎಲ್ಲ ಹಿಂಗೆ ಇದೆ ಇರೋದು ಆನ್ಸರ್. ಊರೆಲ್ಲ ಸಾಲ ಮಾಡ್ಬಿಡ್ರಿ, ಅವಾಗ ಅವರೇ ಹುಡ್ಕೊಂಬಂದ್ ನಿಮ್ಮನ್ನ ಚೆನ್ನಾಗ್ ಬೈಕೊಳ್ತಾರೆ ಅಷ್ಟೇ. ಬೈಕೊಳ್ಳಿ. ಸತ್ತಾಗ ನಮ್ಗೇನ್ ಗೊತ್ತಾಗತ್ತೆ? ಸಾಲ ಮಾಡೋದ್ ಮಾಡಿ ಮಜಾ ಮಾಡ್ಬಿಟ್ಟಿರ್ತೀವಿ. ಸತ್ ಮೇಲೆ ಯಾವನ್ ಏನ್ ಬೈಕೊಂಡ್ರೆ ಏನ್ ಬಂತು ಅಲ್ವಾ? ನೆಮ್ಮದಿನೇ ಸಿಗಲ್ವಲ್ಲ. ಹೌದಾ? ಹಂಗೆ. ನೀವು ಆರೆಂಜ್ಗೆ ಹೋಗ್ಬಿಟ್ರಿ, ಅವ್ರು ನೆಮ್ಮದಿಗೆ ಹೋಗ್ಬಿಟ್ರಿ ಅವ್ರು. ಹೌದಾ? ಓಕೆ ರೀ, ಥ್ಯಾಂಕ್ ಯು ರೀ. ನಿಮ್ಗೊಂದು ಪ್ರಶ್ನೆ. ಏನ್ ಮಾಡ್ತಾ ಇದೀರಾ ನೀವು? ನಾವು B.Ed. B.Ed? ಓ, ಎಲ್ಲ B.Ed ಅವರು ಸಿಗ್ತಾವ್ರೆ. ಓಕೆ, ನಿಮ್ಗೊಂದು ಪ್ರಶ್ನೆ. ಜನ ನಮ್ಮನ್ನ ಸತ್ತ ಮೇಲೂ ಜ್ಞಾಪಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ನೀವ್ ಹೇಳ್ಬಿಡಿ ಆನ್ಸರ್ ಗೊತ್ತಿದ್ರೆ. ಸತ್ ಮೇಲೆ ಏನ್ ಮಾಡ್ಬೇಕು? ನಾವು ಜ್ಞಾಪಿಸ್ಕೋಬೇಕು ಅಂದ್ರೆ ನಾವು ಸತ್ತ ಮೇಲೂ ಜನ ನಮ್ಮನ್ನ ಜ್ಞಾಪಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವ್ರ ಜೊತೆ ಕಳೆಯೋ ಪ್ರತಿ ಒಂದು ಕ್ಷಣ ನಾವು ಖುಷಿಯಿಂದ ಇದ್ರೆ ಅಷ್ಟೇ ಸಾಕು ಅನ್ಸುತ್ತೆ ನನ್ನ ಪ್ರಕಾರ. ಅವರೇ ಜ್ಞಾಪಿಸ್ಕೋತಾರ? ನೆನ್ಪಿಸ್ಕೋತಾರೆ. ಹೌದು, ಇಷ್ಟೇ ಸಾಕು. ಸಾಕು. ಇನ್ನೇನ್ ಬೇಡ ಜನ ಜ್ಞಾಪಿಸ್ಕೊಳಕ್ಕೆ? ಇನ್ನೇನ್ ಬೇಕು? ನಾವು ಒಳ್ಳೆಯವರಾಗಿರ್ಬೇಕು, ಒಳ್ಳೆ ಮಾತುಗಳು ನಮ್ಮ ಬಾಯಿಂದ ಬರ್ಬೇಕು, ಅಷ್ಟೇ ಅನ್ಸುತ್ತೆ ನನ್ನ ಪ್ರಕಾರ. ಸಾಕಾ? ಮಿನಿಮಮ್ ಎಂತ ಲೋ ಲೆವೆಲ್ ಜನ ಆದ್ರೆ ಇಷ್ಟೊಂದು ಮಾಡ್ಬೋದು ಅಂತ ಅನ್ಕೊಂಡಿದೀನಿ. ಹೌದಾ? ಅಷ್ಟು ಮಾಡಿದ್ರೆ ನಮ್ಮನ್ನ ಜ್ಞಾಪಿಸ್ಕೊಳ್ತಾರ? ಹೌದು.
ಹಾಯ್, ನಿಮ್ಮ ಹೆಸರೇನು? ಪವಿತ್ರ. ಪವಿತ್ರ. ನೀವು ಬೀಡಾ? ಹಾ, ಬಿ ನೋಡಿ ಎಡ್ ಹೆಂಗ್ ಮಾಡ್ತಾ ಗೊತ್ತಾಯ್ತು. ಓಕೆ, ಎಷ್ಟು ವರ್ಷ ಆಯ್ತು? ಕಂಪ್ಲೀಟ್ ಆಯ್ತಾ? ಎಲ್ಲ ಅಥವಾ ಇನ್ನು ಇಲ್ಲ, ಈಗ ಫಸ್ಟ್ ಸೆಮ್. ಈಗ ಫಸ್ಟ್ ಸೆಮ್. ಓಕೆ, ನಿಮ್ಗೊಂದು ಪ್ರಶ್ನೆ. ಜನ ನಾವು ಸತ್ತ ಮೇಲೂ ಜ್ಞಾಪಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಏನಾದ್ರೂ ನಾವು ಒಳ್ಳೇದ್ ಮಾಡ್ಬೇಕು. ಒಳ್ಳೇದ್ ಮಾಡಿದ್ರೆ ಜ್ಞಾಪಿಸ್ಕೋತಾರಾ? ಹಾ, ಹೌದು. ಏನ್ ಮಾಡ್ಬೇಕು ಒಳ್ಳೇದು ಅಂದ್ರೆ? ಒಳ್ಳೇದು ಅಂದ್ರೆ ಅವ್ರಿಗೆ ಏನಾದ್ರು ಹೆಲ್ಪ್ ಬೇಕು ಅಂದ್ರೆ ನಾವು ಹೆಲ್ಪ್ ಮಾಡಿದ್ರೆ ಅವ್ರು ನೆನ್ಪಿಸ್ಕೊಂಡೇ ನೆನ್ಪಿಸ್ಕೊತಾರೆ. ಯಾಕಂದ್ರೆ ಅವ್ರಿಗೆ ಅದು ಹೆಲ್ಪ್ ಆಗಿರುತ್ತಲ್ವಾ, ಅದನ್ನ ಮತ್ತೆ ಅವ್ರು ಓ ನನ್ಗೆ ಹೆಲ್ಪ್ ಆಗಿದ್ ಯಾರಿಂದ ಅಂತಂದ್ರೆ ನೆನ್ಪಿಸ್ಕೊತಾರಲ್ವಾ. ಓ ಹಂಗೆ ಜ್ಞಾಪಿಸ್ಕೋತಾರಾ? ನೆನ್ಸ್ಕೊತಾರೆ. ಇಲ್ಲ, ಆಕ್ಚುಲಿ ರಾಂಗ್ ಆನ್ಸರ್ ಗೊತ್ತಾ. ಯಾಕೆ? ಜನ ನಮ್ಮನ್ನೆಲ್ಲ ಜ್ಞಾಪಿಸ್ಕೋಬೇಕಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು ಗೊತ್ತಾ? ಊರೆಲ್ಲ ಸಾಲ ಮಾಡ್ಬೇಕಂತೆ. ಅವ್ ಸತ್ತ ಮೇಲೆ ತುಂಬಾ ಜ್ಞಾಪಿಸ್ಕೋತಾರಂತೆ. ಗೊತ್ತಾ ನಿಮ್ಗೆ ಇದು? ಸಾಧ್ಯನೇ ಇಲ್ಲ. ಇದು ಆಕ್ಚುಲಿ ಒಂದು ಕಾಮಿಡಿನೇ ಬಂದಿದೆ. ನಾವು ಸತ್ತ ಮೇಲೆ ಜನ ಜ್ಞಾಪಿಸ್ಕೋಬೇಕಂದ್ರೆ ನಾವು ಊರೆಲ್ಲ ಸಾಲ ಮಾಡ್ಬೇಕಂತೆ. ಸತ್ತ ಮೇಲೆ ಅಯ್ಯೋ ನಾನು ದುಡ್ಡು ಹೊತ್ಕೊಂಡು ಜಾಸ್ತಿ ಜನ ಬರ್ತಾರೆ ಅವ್ರು ನೋಡಕ್ಕೆ. ಸಾಲ ಮಾಡೋರೆಲ್ಲ ಬರ್ತಾರೆ. ನನ್ನ ಹತ್ರ ಇಸ್ಕೊಂಡ ಅಂತ ಹುಡ್ಕೊಂಡ್ ಬರ್ತಾರೆ. ಹಂಗೆ ಇದೆ. ತಮಾಷೆ ಹೇಳಿದ್ದು. ಬಾಯ್ ರೀ, ಥ್ಯಾಂಕ್ ಯು ರೀ. ಹೆಸರೇ ನಂದುನಾ? ಚೆನ್ನಾಗಿದೆ. ಓಕೆ, ಆ ಮನೆ ಯಾರ್ದು ಅಂದ್ರೆ ನಂದು, ಈ ರೋಡ್ ಯಾರ್ದು? ನಂದು. ಓಕೆ, ನಿಮ್ಮ ಹೆಸರು ಹೇಳಿ. ಮಂಜುನಾಥ್ ಅಂತ. ಏನ್ ಮಾಡ್ತಾ ಇದ್ದೀರಾ? MBA ಮಾಡ್ತಾ ಇದ್ದೀನಿ. MBA? ಹಾ. ಓ ಸೂಪರ್ ಬ್ರೋ. ಓಕೆ, Thank you. ನಿಮ್ಗೊಂದು ಪ್ರಶ್ನೆ. ಹಾ. ನಾವು ಸತ್ತ ಮೇಲೂ ಜನ ನಮ್ಮನ್ನ ಜ್ಞಾಪಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಒಳ್ಳೆ ಕೆಲಸ ಮಾಡಬೇಕು. ಏನ್ ಅದೇ ಹೇಳಿ. ಮಾಡಬೇಕು. ಏನ್ ಸಹಾಯ? ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು. ಊಟ ಕೊಡೋದು, ಇಲ್ಲ ಬಟ್ಟೆ ಕೊಡೋದು. ಎಲ್ಲ ಆಮೇಲೆ ನಾವು ಸತ್ತ ಮೇಲೆ ಜ್ಞಾಪಿಸ್ಕೊಂತಾರ ನಮ್ಮನ್ನ. ತುಂಬಾ ಜನ ಜ್ಞಾಪಿಸ್ಕೊಳಕ್ಕೆ ಅದೇ ಸಾಕಾ? ಅಷ್ಟು ಸಾಕು ಜನಕ್ಕೆಲ್ಲ ನಾವು ಅನ್ಸುತ್ತೆ. ಕೊಡಕ್ಕಾಗತ್ತಾ? ದುಡ್ಡು ಬಟ್ಟೆ ಗಿಟ್ಟಲ್ಲಿ ಎಲ್ಲರಿಗೂ ಮಾಡ್ಕೊಂಡ್ ಬರ್ಬೇಕಾಗ ನಾವು ಒಳ್ಳೆಯವ್ರಾಗಬೇಕು ಅಂದ್ರೆ. ನಮ್ಮ ಹತ್ರ ಏನಿದ್ರೆ MLO CMಗಳು ಮಿನಿಸ್ಟರ್ಗಳು ಅವ್ರ ಕೈಲಿ ಸಾಧ್ಯ. ಅಷ್ಟು ದುಡ್ಡೆಲ್ಲ ಖರ್ಚು ಮಾಡಕ್ಕೆ ನಮ್ಮ ಕೈಲಿ ಆಗಲ್ಲ ಅನ್ಸುತ್ತೆ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು. ಮಾಡ್ಬೇಕು. ನಮ್ಮ ತೃಪ್ತಿಗೋಸ್ಕರ ಆದ್ರೂ ಮಾಡಬೇಕು. ಮಾಡಿದ್ರೆ ಅವಾಗ ನಮ್ಮನ್ನ ಜನ ಜ್ಞಾಪಿಸ್ಕೋತಾರೆ ಸತ್ತ ಹಾ. ಮೇಲೆ. ಶೋರಾ? ಶೋರ್. ಹೌದು. ಓಕೆ, ಸರಿ. ನೀವು ಇಂಗ್ಲಿಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಓದಿದ್ದು? ಇಂಗ್ಲಿಷ್ ಮೀಡಿಯಂ ಓದ್ತಾರೆ ಅದು. ನೀವು ಓದ್ತಾ ಇರೋದು ಹಾ. ಚಿಕ್ಕ ವಯಸ್ಸಿಂದ ಓದಿದ್ದು ಇಂಗ್ಲಿಷ್ ಮೀಡಿಯಂ? ಹಾ. ಸರಿ, ನಿಮ್ಮ ಅಪ್ಪನ್ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗ್ ಕೇಳೋದು? ನಿಮ್ಮ ಅಪ್ಪನ್ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗ್ ಕೇಳೋದು? ಗೊತ್ತಿಲ್ಲ. ಟ್ರೈ ಮಾಡಿ. ನಿಮ್ಮ ಅಪ್ಪನಿಗೆ ನೀ ಎಷ್ಟನೇ ಮಗ ಅಂತ? ಇಂಗ್ಲೀಷಲ್ಲಿ ಹೇಳಿ ಅದನ್ನ. ಕೇಳಿ ನೋಡೋಣ. ಅವ್ರಿಗೆ ಕೇಳಿ, ನಮ್ಮ ಕ್ಯಾಮ್ರಾಮನ್ಗೆ. ನಿಮ್ಮ ಅಪ್ಪನ್ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಕೇಳಿ. ಹೆಂಗ್ ಕೇಳೋದು? ಅದೇ ನೀವು ಕೇಳಿ, ಇಂಗ್ಲೀಷ್ ನಿಮಗೆ ತಾನೇ ಬರೋದು. ಹಾಯ್, ನಿಮ್ಮ ಹೆಸರೇನು? ಹಿಂಗೆ ನಿಂತ್ಕೊಳ್ಳಿ. ನಂದು. ಓ ಕರೆಕ್ಟ್. ಓಕೆ, ಈ ರೋಡ್ ಯಾರ್ದು? ಸುಮ್ಮನೆ ಹೇಳಿದ್ದು. ಓ, ಹಾಕಿರೋರ್ದು. ಸಕ್ಕದಾಗಿ ಹೇಳಿದ್ರು ಕೌಂಟ್ರು. ಇಲ್ಲ, ಚೆನ್ನಾಗಿದೆ ನಂದು ಅಂತ. ಓಕೆ, ನಂದು ಅವರೇ, ನೀವೇನ್ ಮಾಡ್ತಾ ಇದ್ದೀರಾ? ನಾನು MBA ಓದ್ತಾ ಇದ್ದೀನಿ. MBAನಾ? ಓಕೆ ರೀ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ನಿಮಗೆ. ಓಕೆ, ನೀವು ಹೇಳಿ. ನಾವು ಸತ್ತ ಮೇಲೂ ಜನ ನಮ್ಮನ್ನ ಜ್ಞಾಪಿಸ್ಕೋಬೇಕಂದ್ರೆ ಏನ್ ಮಾಡಬೇಕು? ಬೈ ಚಾನ್ಸ್ ಯಾರು ನಮ್ಮನ್ನ ಕಪ್ಸ್ಕೊಂತಾರೆ ಅಂತ ಗ್ಯಾರಂಟಿನೇ ಇಲ್ಲ. ನಾವೇನಕ್ಕೆ ಇದು ಕರೆಕ್ಟ್, ಇದು ಸೂಪರ್ ಆನ್ಸರ್. ಓಕೆ, ಅದು ಬಿಟ್ಟು ಬೇರೆ ನಾನು ಐಡಿಯಾ ಕೊಡ್ತೀನಿ ಹಿಂಗೆ ಜ್ಞಾಪಿಸ್ಕೋಬೇಕು ಅಂತ. ಟ್ರೈ ಮಾಡಿ. ಅವ್ರು ಹೇಳಿದ್ರು ಹೆಲ್ಪ್ ಮಾಡಬೇಕು, ಅದು ಇದೆಲ್ಲ ಮಾಡೋದು ಜ್ಞಾಪಿಸ್ಕೊಳ್ತಾನೆ ಅಂತ. ಅದು ಕರೆಕ್ಟ್. ಓಕೆ, ಒಂದು ಪಾಯಿಂಟ್ ಪ್ರಕಾರ ಕರೆಕ್ಟು. ತುಂಬ ಜನ ಜ್ಞಾಪಿಸ್ಕೋಬೇಕು ಅಂದರೆ ಜ್ಞಾಪಿಸ್ಕೊಂಡು ಬೈಕೊಳ್ಳೋಬೇಕು, ಆ ಥರ ಇರಬೇಕು, ಆ ರೇಂಜ್ಗೆ ಇರಬೇಕು. ಏನು ಮಾಡ್ಬೋದು? ಕಾಸು ಕಿತ್ಕೊಂಡು ಕೊಡ್ದಿರ ಇದ್ದೋಗ್ಬೇಕು. ಅಯ್ಯೋ, ಸಖತ್ ಆನ್ಸರ್ ಇದು. ಇದು ಕರೆಕ್ಟ್ ಆನ್ಸರ್. ನನ್ನ ಹೇಳಿದ ಆನ್ಸರ್ ಇದೆ. ಏನು ಗೊತ್ತಾ, ಇವ್ರು ಹೇಳ್ತಾರೆ ಕರೆಕ್ಟು. ಊರೆಲ್ಲ ಸಾಲ ಮಾಡ್ಬೇಕಂತೆ. ಅವ್ ನಾವು ಸತ್ತ ಮೇಲೆ ಹುಡ್ಕೊಂಬರ್ತಾರೆ. ಅರ್ಥ ಆಯ್ತಾ? ನಾವು ಒಳ್ಳೆ ಹೆಸರು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಜನ ಜ್ಞಾಪಿಸ್ಕೋಬೇಕಂದ್ರೆ ಊರೆಲ್ಲ ಸಾಲ ಮಾಡ್ಬೇಕಂತೆ. ಹೌದು. Correct ಆಗಿ ಹೇಳಿದ್ರು. ಸೂಪರ್ ಆಗಿ ಹೇಳಿದ್ರು. ಓ, ಎಕ್ಸ್ಪೀರಿಯನ್ಸ್ ಆಯ್ತಾ ಇವ್ರಿಗೆ? ಎಲ್ಲೋ ಐತೆ. ಪಾಪ. ಇಲ್ಲ, ಸುಮ್ಮನೆ ನಂದೋರೆ ಸುಮ್ಮನೆ ಹೇಳಿದ್ರು ಬಿಡಿ. ಅದು ನಿಮ್ದಲ್ಲ, ಅವ್ರದ್ದು. ನಂದುದಲ್ಲ, ನಿಮ್ದದು. ಹಂಗೆ. ಓಕೆ, ಸರಿ, ನೀವು ಟ್ರೈ ಮಾಡಿ. ನಿಮ್ಮ ಅಪ್ಪನ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಮ್ಮ ಅಪ್ಪಗ್ ಮಗ ಇಲ್ಲ, ನನ್ನ ಒಬ್ಬನೇ ಅಲ್ಲ, ಮಗ. ನೀವು ಇವ್ರಿಗೆ ಕೇಳಿ. ನಿಮ್ಮ ಅಪ್ಪ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಕೇಳಿ. ಒಬ್ಬನೇ ಮಗ. ಸರಿ, ನೀವು ಕೇಳಿ ಇಂಗ್ಲೀಷಲ್ಲಿ. ಇಲ್ಲ, ಅವ್ರು ಕೇಳಪ್ಪ, ಅವ್ರಿಗೆ ಗೊತ್ತಿಲ್ಲ. ಅವ್ರು ಎಷ್ಟು ಜನ ಮಕ್ಕಳು ನಾನು ಹೇಳಲ್ಲ. ಅವ್ರಿಗೆ ಕೇಳಿ, ಕ್ಯಾಮ್ರಾಮನ್. ನಿಮ್ಮ ಅಪ್ಪ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳ್ತೀರಾ? ಐಡಿಯಾ ಇಲ್ವಾ? ಇದು ಯಾರಿಗೂ ಆನ್ಸರ್ ಸಿಕ್ಕಿಲ್ಲ ಇನ್ನೋರ್ಗು. ಪರವಾಗಿಲ್ಲ. ಥ್ಯಾಂಕ್ ಯು.